ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆ ಒಂದು ತಾಲೂಕಾ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಹಾಲಿ ಇಒ ಅವರು ರೊಕ್ಕ ತಗೊಂಡು ಸಿ ಆರ್ಗೆ ಸಹಿ ಮಾಡ್ತಾರೆ. ಈ ಸಿ ಆರ್ನ ಸಹಿ ಯಾಕೆ ಅವ್ರು ಮಾಡ್ತಾ ಇಲ್ಲ? ಹೋಲೆ, ರೊಕ್ಕ ತಗೊಂಡಾದ್ರು ಸಹಿ ಮಾಡ್ಬೇಕು ತಾನೆ, ಅದನ್ನು ಮಾಡ್ತಾ ಇಲ್ಲ. ಹಾಗಿದ್ದರೆ ಅವ್ರ ಉದ್ದೇಶ ಏನು? ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳು ಯಾರು? ಇದನ್ನೆಲ್ಲ ಒಂದಕ್ಕೊಂದು ಪ್ರಶ್ನೆ ಮಾಡ್ತಾ ಹೋದರೆ ನಾವೇನು ಮಾಡಿದ್ವಿ, ಅದೇ ಇಒಗೆ ಅಂದರೆ ರಮೇಶ್ ಹೆಗಡೆ ಅವರಿಗೆ ನಾವು ಫೋನ್ ಮಾಡಿದ್ವಿ. ಸರ್, ಸಿ ಆರ್ ಸಹಿ ಮಾಡಬೇಕಾಗಿದೆ, ಹೇಳಿ ಸರ್, ಸಹಿ ಮಾಡಿ ಕೊಡ್ತೀರಾ ಅಂತ ಕೇಳಿದ್ವಿ. ಅವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರ ಮ್ಯಾಗ ಕೇಸ್ ಇದೆ ರೀ, ಅದು ಇದೆ ರೀ, ಇದು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಅವರ ಸಮಯದಲ್ಲಿ ಡಿ ಆದಂತಹ FIR ಆದಂತಹ ವ್ಯಕ್ತಿಗಳು ಅದಾರು ಅಥವಾ ಇಲ್ಲೋ ಅನ್ನೋದನ್ನು ರಮೇಶ್ ಹೆಗಡೆ ಅನ್ನೋಂಥ ಮಾಜಿ ಇಒ ಅವರು ಹೇಳಬೇಕು. ಅವರು ಮೊದಲು ಮೂರು ಇಲಾಖೆಯಲ್ಲಿ ವರ್ಕ್ ಮಾಡಿದವರು. ತಾಲೂಕು ಪಂಚಾಯತಿ ಚಾರ್ಜು, ವಾಟರ್ ಸಪ್ಲೈ, ಈ ರೀತಿಯಾಗಿ ಕೆಲಸ ಮಾಡ್ತಾ ಬಂದಂಥ ವ್ಯಕ್ತಿ ಖಾಲಿ ಇದ್ಬಿಟ್ಲೆ ಲಂಚ ಸಿಗ್ತಾ ಇಲ್ಲ. ಇವಾಗ ಸಿ ಆರ್ ಸಹಿ ಮಾಡಲಿಕ್ಕೆ 50, 20, 40 ಸಾವಿರ ರೂಪಾಯಿಗಳನ್ನು ತೊಗೊಂಡು ಏನಂತಲೇ ಕೆಲಸ ಮಾಡ್ತಾರೆ. ಇದೇ ಒಂದು ಮಾತು ಅವ್ರನ್ನ ಕೇಳಿದ್ವಿ. ಸರ್, XYZ ಪರ್ಸನ್ ಹತ್ರ ನೀವು 50,000 ರೂಪಾಯಿ ತೊಗೊಂಡಿದ್ದೀರಿ, ಅದೇ ರೀತಿ ಆ ಸಂತ್ರಸ್ತವ್ರ ಕಡೆಯಿಂದ ಕೊಡ್ಸೋಣ ಅಂತ ನಾನು ಕೇಳಿದವಾಗ ಹಾಗೇನಿಲ್ಲ, ಅದೇನಿಲ್ಲ ಅಂತ ಹೇಳ್ತಾರೆ. ನಮ್ಮ ಹತ್ರ ಸಾಕ್ಷಿಗಳದಾವ್ರಿ. ಇದಕ್ಕೆ ಮೊದಲು ಕೂಡ ಸನ್ಮಾನ್ಯ ರಮೇಶ್ ಹೆಗಡೆ ಇವಾಗ ಸಾಹೇಬ್ ಅಂದರೂ ಆಯಿತು, ಸಾಹೇಬ್ ಅಲ್ಲಂದ್ರೂ ನಡೆಯುತ್ತೆ. ಆದ್ರೆ ಇಂಥ ನಾಲಾಯಕನ ಎಲ್ಲಿ ಕಡೆ ನೋಡ್ಲಿಲ್ಲ ಅವ್ರು. ಹೇಸಿಗೆಯಲ್ಲಿ ಏನತ್ತೆ, ನ್ಯಾಲಿಗೆಯಲ್ಲಿ ಏನತ್ತೆ ತಕ್ಕುವಂಥ ಮನುಷ್ಯ ಕಂಡ್ರೆ, ಎಲ್ಲರೂ ತುಪ್ಪ ತಕ್ಕೊಂಡ್ರೆ ಈ ವ್ಯಕ್ತಿ ಹೇಸಿಗೆಯಿಂದ ನ್ಯಾಲಿಗೆಯಿಂದ ತಿನ್ನುವಂಥ ವ್ಯಕ್ತಿ ಕಂಡ್ರೆ. ಇವಾಗ ರೊಕ್ಕ ಕೊಡ್ತಾನಂದ್ರೆ, ಲಂಚ ಕೊಡ್ತಾನಂತಂದ್ರೆ ಈ ವ್ಯಕ್ತಿಗೆ ಏನು ಬೇಕಾದ್ರೂ ಮಾಡ್ತಾನ್ರಿ, ಎಲ್ಲಿ ಬೇಕಾದ್ರೂ ಕರೆದು ಸಿಗ್ನೇಚರ್ ಮಾಡ್ತಾನ್ರಿ. ಮನೆಗೆ ಬಂದವ್ರನ್ನೆಂತೆಲ್ಲ ಒಂಥರ ದುಷ್ಟರ ಗತಿ ನೋಡ್ತಾನ್ರಿ. ಆದರೆ ಅದು ಹೋಟೆಲ್ನಲ್ಲಿ ಇದ್ರೆ ಯಾಕೆ ಹೇಳಿ ರೊಕ್ಕ ಕೊಡ್ತಾರೆ ಸ್ವಾಮಿ ಅವರು. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಸಿ ಆರ್ಗೆ ಏನು 20-30 ಸಾವಿರ ರೂಪಾಯಿ ಅನ್ನೋದನ್ನ ತೊಗೊಂಡು ಮಾಡ್ತಾರಲ್ರಿ. ಎಂಥ ರಮೇಶ್ ಹೆಗಡೆ ರೀ. ಅದನ್ನೇ ಅವರ ಒಂದು ಆಡಿಯೋ ನಾವು ಅವರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನ ಜರ ಕೇಳ್ಕೊಂಡು ಬನ್ನಿ ಸರ್. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಇವ್ರೆ. ಸರ್, ನಿಮ್ಮ ಹತ್ರ ಕೆಲಸ ಸರ್. ಹೇಳ್ರಲ್ಲ. ಏನು ಮನೆ ಬಂದಾಗ ಅಂತ ಹೊರಗೆ ನಿಲ್ಲಿಸ್ತೀರಿ, ಬಾ ಅಂತ ಹೇಳ್ತೀರಪ್ಪ, ಕೆಲಸಕ್ಕೆ ಬಾ ಅಂದ್ರೆ ಬರ್ತಾರೆ, ಬಾ ಅಂದ್ರೆ ಬರ್ತಾರೆ. ಏನು ಮನೆ ಇಲ್ಲ, ಹೊರಗೆ ಬಂದೇವ್ರಿ. ನೀವು ದಿಲ್ಲಿ ಹೋಗಿ ಸರ್, ನೀವು ದಿಲ್ಲಿ ಹೋದ್ರೆ ಬರ್ತಾಯಿದ್ರಿ. ಅಲ್ಲ ಸರ್, ರಾಮೇಶ್ವರಕ್ಕೆ ಹೋದ್ರೆ ಶನೇಶ್ವರ ಕಡೆ ತಪ್ಪದ್ರ ಅಂತ ಹಂಗದ ಸರ್. ನೀವು ಯಾರು ಸೆಲೆಕ್ಷನ್ ಅಂತಾರೆ ಹೇಳಿ. ಈಗೇನು ಸರ್, ನಿಮ್ಮ ಹತ್ರ ಒಂದು ಕೆಲಸ ಇತ್ತು, ಬಾ ಅಂದ್ರೆ ಬರ್ತಾನ್ರಿ. ಹೆಸರು ಇಲ್ಲೇ ಹೇಳಂದ್ರೆ ಇಲ್ಲೇ ಹೇಳ್ತಾನೆ, ಬ್ಯಾಡ ಅಂದ್ರೆ ಬಿಡ್ತಾನ್ರಿ. ಏನ್ ಹೇಳ್ದು ಅದಕ್ಕೆ ಸರ್ದಾರ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಅಲ್ಲ, ನಿಮ್ದು ನನ್ನ ಕಡೆ ಯಾವ ಪೆಂಡಿಂಗ್ ಇಲ್ಲ, ಎಲ್ಲರದು ಕೊಟ್ಬಿಟ್ಟೆ ನಾನು. ಎಲ್ಲರೂ ಅಲ್ರಿ, ನಿಮ್ಮ ಮನ್ಯಾಗ ಇಟ್ಕೊಂಡು ಹೇಳಿ ಸರ್. ನಮ್ ಕಡೆ ಇಟ್ಕೊಂಡಿಲ್ಲ, ನಾನು ಯಾವ್ದು ತೊಳಕ್ ಹೋಗಿಲ್ಲ, ತೊಳಕ್ ಹೋಗಿಲ್ಲ. ಅಲ್ರಿ ಸರ್, ನಾನು ತಗೊಂಡ್ರಿ ಅಂತ ಹೇಳತ್ತಿಲ್ಲ, ಇಟ್ಕೊಂಡ್ರಿ ಅಂತ ಹೇಳತ್ತಿಲ್ರಿ. ಮೇಡಮ್ ಒಂದು ಸಹಿ ಬಾಕಿ ಸರ್. ಇಲ್ಲ, ನನ್ನ ಕಡೆ ಯಾವ ಪೆಂಡಿಂಗ್ ಇಲ್ಲ, ನಾವು ಕೊಟ್ಬಿಟ್ಟಿಲ್ಲ. ಅಲ್ರಿ, ಪೆಂಡಿಂಗ್ ಇಲ್ಲ, ಆದ್ರ ಬೇಕಾದ್ರೆ ಯಾರು ಕಳ್ಸಿ ಕೊಡ್ತೀರಿ, ಕೊಡಂತ ಹೇಳ್ತೀರಿ, ಅವ್ರ ಕಳ್ಸಿ ಕೊಡ್ತೀನಿ, ಸಹಿ ಮಾಡಿ ಕೊಡ್ರಿ ಅಂತ ಹೇಳ್ತಾನೆ ಸರ್. ಕೇಳ್ಬೇಕು, ಯಾಕಂದ್ರೆ ಈಗ ಸಹಿ ಮಾಡಾಕತ್ತಿ ನಮಗೆ ಅಲೌಡ್ ಇಲ್ಲ ನಮ್ಗೆ. ಬರುದಿಲ್ಲ ಸರ್. ಆದ್ರೆ 1.5 ವರ್ಷ ಆಯ್ತು, ಈಗ 2 ವರ್ಷ ಆಯ್ತು. ಈಗ ಒಳಗಿತ್ತು ಅಲ್ಲ, ನೀವು ಬಂದಿದ್ರಲ್ಲ ಸರ್, ನೀವು ಬಂದಾಗ ನಿಮ್ ಫೀಲ್ಡ್ ಏನಂತ ಸಹಿ ಮಾಡಕ್ ಅಷ್ಟೇ ಕೇಳ್ತಾರೆ ಸರ್. ನನ್ ಕಡೆ ಅಂತ ಯಾವ ಬಂದಿಲ್ಲ ಕೊಟ್ಟೇನಿ. ಅವ್ ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಯಾರ, ಅವ್ರ ಏನೇನ್ ಮಾಡ್ಕೊಂಡು ಗೊತ್ತಿಲ್ಲ. ಎನ್ಕ್ವೈರಿ ಅಂಕರಿ ಆಗೈತ್ರಿ, ಎನ್ಕ್ವೈರಿ ಮುಗ್ದೈತಿ, ಜಾಯ್ನ್ ಆದ್ರ ಸರ್. ಅದು ಗೊತ್ತಿಲ್ಲ ನನಗೆ, ಐಡಿಯಾನು ಇಲ್ಲ. ಬೇಕಾದ್ರೆ ಆರ್ಡರ್ ಕೊಡಂದ್ರೆ ಏನಾಗಿದೆ ಗೊತ್ತಿಲ್ಲ. ಅಲ್ಲ, ಆರ್ಡರ್ ಕೊಡಂತಂದ್ರ ಸಾಹೇಬ್ ಕಡೆಯಿಂದ ಕೊಡಿಸ್ತೇನ್ರಿ, ಮೇಡಮ್ ಕಡೆಯಿಂದ ಕೊಡಿಸ್ತೇನ್ರಿ. ಇಲ್ಲ, ಆಕ್ಚುಲಿ ಹಂಗಿಲ್ಲ. ನಮ್ ಪ್ರೊಸೀಜರ್ ಕೇಳ್ಕೊಂಡು 3 ತಿಂಗಳು ಹಳೆ ಮಾಡ್ಕೊಂಡ್ ಹೋದ್ರಿ. ಹಾ ಸರ್. ನಮ್ ಕಡೆ ಯಾವ ಪೆಂಡಿಂಗ್ ಇಲ್ಲ, ನನ್ ಕಡೆ ಯಾವ ಬಂದಿದ್ದು ಎಲ್ಲ ಮಾಡ್ಕೊಟ್ಟಿನಿ. ಅದೇನೋ ಒಂದು ಮೇಡಮ್ ಏನೋ ಬಂದಿತ್ತಂತ ಅನ್ಸರ್, ಮೇಡಮ್ ಏನೋ ಬಂದಿತ್ತಂತ ನನಗೂ ಗೊತ್ತಿಲ್ರಿ. ಆದ್ರೆ ಒಂದು ಮಾನವೀಯತೆಯಿಂದ ನಿಮ್ಮ ಜೊತೆ ಮಾತಾಡ್ತಾರೆ ಇಷ್ಟ ಸರ್. ಲಾಸ್ಟ್ ಟೈಮ್ ನೀವು ಹೇಳಿದ ಅದನ್ನ ಮಾಡಿಕೊಟ್ಟಿಲ್ಲ, ನಾನು ನೀವು ಹೇಳಿದ್ದ ಅದು ಮತ್ತೆ ಪ್ರಸಾದ್ ಬಂತಲ್ಲ ಸರ್, ಪ್ರಸಾದ್ ಬರ್ಲಾರ ಮಾಡಿಕೊಟ್ಟಿಲ್ಲ. ಮತ್ತೆ ಏನ್ ಸರ್, ನೀವು ಹೇಳಿಕೊಳ್ಳಿ ಮಾಡಿಕೊಟ್ಟಿಲ್ಲ ಒಂದು ಸರ್. ಯಾರಿಲ್ಲ ಅಂದಾರ ಸರ್, ಕೃಷ್ಣ ಅಂತ ಮಾಡಿಕೊಟ್ರಿ, ಅದು ಓಕೆ ಅಂತಂದ್ರಿ, ಧನ್ಯವಾದ. ನಾನು ಅವಾಗಿಂದ ನೀವು ಫೋನ್ ತಕ ಹೋಗಿಲ್ಲ ಸರ್. ನೀವು ಮಾಡಿಕೊಟ್ಟಿರ್ಬೇಕು ಗೊತ್ತಿಲ್ಲ, ಈಗ ನೀವು ಹೇಳ್ಬೇಕು. ಈಗ ಮಾಡಕ್ ಬರ್ತಿಲ್ಲ ಡೌಟ್ ನನಗೆ, ಯಾಕಂದ್ರೆ ಈಗ ಮಾಡಕ್ ನೋಡ್ತಿಲ್ಲ. ಸರ್ ಮಾಡಕ್ ಬರ್ತದ್ರಿ. ನಾನು
ಈಗ ಒಳಗೆ ಇರ್ತಿತ್ತು ಅಷ್ಟೇ ಭಾಳ ಅದು 3 ತಿಂಗಳು ಒಳಗೆ 3 ತಿಂಗಳು ಹಂಗಲ್ಲ ಒಳಗೆ ಸರ್ ಅಷ್ಟೇ. ಸರ್ ಆಮೇಲೆ ಸಾಹೇಬ್ರನ್ನ ಮುಂದಿನ ಎಲ್ಲ ಈಗ ಕೇಳಿದ್ರಿ. ಬಂದೆಲ್ಲ ಮಾಡ್ಕೋತಾರ ಅವ್ರು. ಅಲ್ಲ ಸಾಹೇಬ್ರನ್ನ ಕೇಳಿದ್ರಿ, ಸಾಹೇಬ್ರ ಹೇಳ್ತಿರುತ್ತೆ ಮಾಡಕ್ ಬರ್ತೈತಿ ಅದೇನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಈಗ ಹಲವಾರು ಇಲ್ಲ ಅಂತಾರೆ ಅದನ್ನ ಮಾಡಕ್. ಯಾರು ಸಾಹೇಬ್ರ ಇರ್ತಾರ್ರಿ? ಇಲ್ಲಿ ಯಾವ್ದು ಸೈತಿ ಈಗ ನಾವು ಮಾಡಕ್ ಪರ್ಮಿಷನ್ ರಿಟೈರ್ಡ್ ಆಗ್ತಿಲ್ಲ. ಅಲ್ಲ ರಿಟೈರ್ಡ್ ಆಗಿರಿ ಸರ್, ಅದನ್ನ ಈಗಿನ ಡೇಟ್ ನಾ ಏನಾಗ್ತಿಲ್ಲ ಸರ್, ಹಿಂದಿನ ಡೇಟ್ ಐತಲ್ರಿ ಅದು. ನೀವಿದ್ದ ಟೈಮ್ ಆಗಲ್ಲ ಸರ್ ಅದು. ಅದ್ರ ಬಗ್ಗೆ ಕೇಳ್ಬೇಕ್ರಿ, ಅದು ಕನ್ಸಲ್ಟ್ ಮಾಡ್ಬೇಕು, ಯಾರಿಗೆ ಗೊತ್ತಿಲ್ಲ. ಯಾರನ್ನ ಕೇಳೋ ಸರ್ ಈಗ ರೀ? ಹಿಂಗ್ ಮಾಡೋಣ ಸರ್, ಹೆಂಗೈತಿ ಪ್ರೊಸೀಜರ್ ಹೆಂಗೈತಿ ದೊಡ್ಡ ಸಾಹೇಬ್ರನ್ನ ಕೇಳ್ಬಂದ್ರಿ ಸರ್, ಯಾರಿಗೆ ದೊಡ್ಡ ಸಾಹೇಬ್ರನ್ನ ಕೇಳೋದು ಸರ್, ಹಿಂಗೈತಿ ಮತ್ತೆ ಮಾಡೋಣ ಅಂತ ಮಾಡಂತೆ ಸರ್. ಸಿ ವಿ ಸಾಹೇಬ್ರಿ ಸರ್, ರಾಹುಲ್ ಸಿಂಧೆ ಸಾಹೇಬ್ರಿ. ನಮ್ಮ ಹಾಲು ಹೋಗ್ತೇವೆ ನಾನು ಮಾತಾಡೋದು ಹೆಂಗ್ ಸರ್ ನಮ್ಮ ಲೆವೆಲ್ ಏನಿಲ್ಲಪ್ಪ, ನಾವ್ ಎಷ್ಟ ಕಲಾವಂತದವ್ರು ಸರ್. ಯಾಕಂದ್ರೆ ಸರ್ ನೀವ್ ಹೇಳ್ದಂಗೆ ಕೇಳುವಂತ ವ್ಯಕ್ತಿಗಳು ಸರ್ ನಾವು. ಆಯ್ತು, ಆಫೀಸಿಂದ ಅವ್ರು ಏನ್ ಗೊತ್ತ ಅವ್ರೇ ಹೇಳ್ತಿರ್ತಾರಲ್ಲ, ಅವ್ರು ಈಗ ಹರ್ಷ ಅದಾನು ಮಾಡ್ತಿರ್ತಾರೆ. ಬೇಕಂದ್ರೆ ಹರ್ಷವರ್ಧನ್ ಸರ್ ಕೇಳ್ರಿ, ಮಾಡಕ್ ಬರ್ತೈತೆ ಇಲ್ಲ ನಿಮ್ ಫೋನ್ ಹಾಕಿ ಹೇಳ್ರಿ. ಸರ್ ಮತ್ತೆ ಈಗ ರಿಟೈರ್ಮೆಂಟ್ ಹಂಗಲ್ ಸರ್, ರಿಟೈರ್ ಆದ ಬಳಿಕ ಸರ್ ಹಂಗಲ್ರಿ, ರಿಟೈರ್ ಆದ ಬಳಿಕ ಅಂತ ಕೃಷ್ಣ ಸಹಿ ಮಾಡಿದ್ರಲ್ಲ ಸರ್. ಹಲೋ ಸರ್ ಹಲೋ ಹೇಳಿ ಸರ್, ರಿಟೈರ್ಮೆಂಟ್ ಆದ ಬಳಿಕ ಕೃಷ್ಣ ಸಹಿ ಮಾಡಿದ್ರಲ್ರಿ ಸರ್? ಅದ ವಿದಿನ್ ಪೇಡ್ ಇತ್ತು, ಅವಾಗ ಕಳ್ಸಾತಿದ್ರು ಕಳ್ಸಿಕೊಡ್ನು ಅಂದ್ರ ವಿದಿನ್ ಪೀರಿಯಡ್ ಸರ್, ನಮ್ಗೆ ಮುಗಿದೈತಲ್ಲ ಸರ್. ಅಲ್ಲ ಹಂಗ ನಾವ್ ಒಂದ್ ಮಾತು ತಪ್ಪು ತಿಳ್ಕೊಬಾರ್ದು ಸರ್. ಯಾಕಂತ ಹೇಳ್ರಿ ರಿಟೈರ್ಮೆಂಟ್ ಅಂದ್ಬಿಟ್ರೆ ಬರಾಕಿದ್ರೆ ರಿಟೈರ್ಮೆಂಟ್ ಆದ ಬಳಿಕ ಸಹಿ ಮಾಡಿದ್ರಲ್ಲ ಸರ್? ಯಾರಂದ್ರ ಕಾನ್ಫಿಡೆನ್ಸಿಯಲ್ ರಿಪೋರ್ಟ್ ಇರ್ತಾವ್ರಿ. ಓಕೆ ಇರ್ತಾವ ಸರ್, ಕಾನ್ಫಿಡೆನ್ಸ್ ಅದ್ ಏನ್ ಕಾನ್ಫಿಡೆನ್ಸ್ ರಿಪೋರ್ಟ್ ಅಲ್ಲ ಸರ್, ನಿಮ್ಗೆ ಏನ್ ತಿಂತ ಬರ ಸಹಿ ಏನ್ ಮಾಡ್ಬೋದು ಮಾಡ್ತಾರೋ ಗೊತ್ತಿಲ್ಲ, ನಮ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ನಂಗೆ ತೆಲಂಗಾಣ ಗೊತ್ತಿಲ್ಲ, ನನಗೆ ಅದು ಗೊತ್ತಿದ್ರೆ ನಾ ಮಾತಾಡೋಣ ನಿಮ್ ಜೊತೆ. ಗೊತ್ತಿಲ್ಲದ ವಿಷಯಗಳು ನಾನು ಮಾತಾಡ್ಲಿ. ಕರಿಬಿಟ್ಟು ಸರ್, ನಮಗ್ ಗೊತ್ತಾಗಲ್ರಿ, ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಮಗೆ ಗಂಡು ಗೊತ್ತಿಲ್ಲ ಗಾಳಿ ಗೊತ್ತಿಲ್ಲ ಸರ್. ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಮಾಡಕ್ ಕೊಟ್ಟೆ ಕ್ಲೋಸ್ ಆತ್ಪ, ನಾ ಕಡೆ ಯಾವ ಬರಾಕ್ ಹೋಗ್ಬೇಡಿ ಇಲ್ಲ ಅಂತ ಹೇಳಿದ್ರು. ಆಯ್ತು, ಯಾವ ಬರೋದ ಕ್ಲೋಸ್ ಆಯ್ತು ಸರ್. ಸರ್ ಏನ್ರ ಮಾಡಿ ನೋಡಿ ಏನಂತ ನೋಡಿ ಶಿವಾನಿಮ ಸರ್, ಸ್ವಲ್ಪ ಎಕ್ಸ್ಪರ್ಟ್ ಕೇಳೋಕೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಸರ್. ನಾವು ಗೌರ್ಮೆಂಟ್ ನೌಕರಸ್ಥ ಆದ್ರೆ ನಮ್ಗೆ ಗೊತ್ತಾಗ ಸರ್. ನಾನು ಗೌರ್ಮೆಂಟ್ ನೌಕರಸ್ಥ ಅಲ್ಲ, ಏನಿಲ್ಲ ಸರ್, ಅನ್ಕೊಂಡು ಚಾಪ್ ಇದ್ದಂಗೆ ಸರ್. ಹೌದಾ, ಹಾ ಸರ್, ಎಕ್ಸ್ಪರ್ಟ್ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಸರ್, ನಿಮ್ಮೇ ಗೊತ್ತಿಲ್ಲ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ರಿಟೈರ್ಡ್ ಆದ್ಮೇಲೆ ನಮ್ಗೆ ಜಲ್ದಿ ಕೆಟ್ಬಿಟ್ಟಿರ್ತೀವಿ ನಾವು, ನಾವು ಹಾಸ್ಪಿಟ್ಲ್ಗೆ ಹೇಳ್ತೀವಿ. ಅದೇ ಬಿಡ್ಲಾರ ಕರಮ್ ಸರ್, ಅದೇನ್ ಮಾಡಕ್ಕಾಗಲ್ಲ ಸರ್. ಹಾಸ್ಪಿಟಲ್ ಕೃಷ್ಣ ತಪ್ಪಾಕೈತಿ ಅದಂತ ಕರೆ ಬಿಡಿ ಸರ್, ಹೋಗ್ಬಿಟ್ಟು ಸರ್, ಇನ್ನೇನ್ ಮಾಡಕ್ಕಾಗಲ್ಲ. ನೋಡ್ರಿ ನಾ ನೋಡುದು ಸರ್, ನೀವ ನೋಡ್ಬೇಕು ಸರ್. ಏನಂತ ಕೇಳಿ ನಿಮ್ಗೆ ಗೊತ್ತಾಗಲ್ಲ, ನನಗಂತ ಅದ್ರ ಬಗ್ಗೆ ಎಡೆಯಲ್ಲ. ಸರ್ ನೀವು ಸರ್ ಗೌರ್ಮೆಂಟ್ ನೌಕರಿ ಸರ್, ನೀವು ಸರ್ ಸಹಿ ಮಾಡೋದು ಬಿಡೋದು ನಿಮಗೆ ಗೊತ್ತಾಗಲ್ಲ. ನಾವೇನೋ ಒಂದು ಮಾನವೀಯತೆಯಿಂದ ನಿಮ್ಗೆ ಫೋನ್ ಹಚ್ಚಿನ ನಾವ್ ಹೆಲ್ತ್ ನಾವ್ ಕಾಯ್ಕೊಂಡು ಸಾಕಾಗೈತಿ. ಹೆಲ್ತ್ಕ್ಕೆ ಅದಕ್ಕೆ ಇದು ಸಹಿ ಮಾಡೋದಕ್ಕೆ ಏನ್ ಸರ್? ಅಲ್ಲ ಆಕ್ಚುಲಿ ಅವಾಗ ಬಂದಿದ್ರು ಲಾಟ್ ಬಂದ್ರು ಮಾಡ್ಕೊಂಡು ಹೋದ್ರು, ಎಲ್ಲಾರು ಬಂದ ನೋಡಿ ಕೇಳಿ ಕೃಷ್ಣ ಅಲ್ಲ ಸರ್, ಕೃಷ್ಣ ಏನ್ ಕೊಟ್ಟ ಅದನ್ನ ಸೇಮ್ ಕೊಡ್ಸಾಕತ್ತನ್ರಿ. ಇಲ್ಲ ಅವ್ರು ಏನ್ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಎಡೆ ಇಲ್ಲ, ನಂಗೆ ಏನೂ ಗೊತ್ತಿಲ್ಲ. ಕೇಳ್ಕೊರಲ್ಲಿ ಏನಂತ ನೋಡಾಕ್ಸ್ತೇನೆ ನೋಡ್ ಸರ್. ಕೃಷ್ಣ 50,000 ರೂಪಾಯಿ ಕೊಟ್ಟ, ಆಫೀಸ್ ನಾನು ಏನೋ ಇಲ್ಲ, ಈಗ ನಾನೇನು 50,000 ರೂಪಾಯಿ ಕೊಡ್ಸನ್ ಸರ್. ಇಲ್ಲ ಅದೇನೋ ಹಾಕಿರೋದಿಲ್ಲ, ನಾ ಅದ್ರ ಬಗ್ಗೆ ಮೊದಲು ತಪ್ಪಾಗಿದ್ರೆ ಹೇಳೋದು ಗೊತ್ತಿಲ್ಲ. ಕೇಳ್ಕೊರಲ್ಲಿ ಅಲ್ಲೇ ಕೇಳ ಏನ್ ನಾ ಕೇಳಿದ್ರಲ್ಲ ಸರ್, ಈ ರಮೇಶ್ ಹೆಗಡೆ ಅನ್ನೋ ವ್ಯಕ್ತಿ ನಾಲಾಯಕ್ ರಮೇಶ್ ಹೆಗಡೆ. ಇವಂಗ ಟೈಟಲ್ ಕೊಡ್ಬೇಕ್ರಿ, ಏನಂತ ಹೇಳಿ, ನಾಲಾಯಕ್ ರಮೇಶ್ ಹೆಗಡೆ ಅನ್ನೋ ಪದ ಎಷ್ಟು ಅರ್ಥಗತತೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಇವನು ಪೆನ್ಷನ್ ಕೂಡ ನೀವು ಸೆಟ್ಲ್ಮೆಂಟ್ ಯಾವ ರೀತಿ ಮಾಡ್ತೀರ ಅನ್ನೋದನ್ನು ನಾವು ನೋಡ್ತೀವಿ. ಯಾಕಂತಂದರೆ ತಾಲೂಕು ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರ ಅಧಿಕಾರಿಗಳು ಕೇಸ್ ವರ್ಕರ್ದು ಸತ್ಯಕ್ಕೆ ಸಹಿ ಮಾಡಿಲ್ಲ ರೀ. ಅಂದರೆ ಇವರು ಎಷ್ಟರ ಮೆಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡ್ರಿ. ಪಾಪ ಕೆಲವು ಜನ ಟೈಮ್ ಬೌಂಡ್ ಏನಂತಾರೆ ಕ್ಲಿಯರ್ ಆಗಬೇಕಾಗಿದೆ, ಸಿ ಅವರು ಸಾಹೇಬರು ಏನಂತೆಲ್ಲ CR ಸಿಗ್ನೇಚರ್ ಮಾಡಬೇಕಾಗಿದೆ. ಈ ಇಒ ನಾಲಾಯಕ ರಮೇಶ್ ಹೆಗಡೆ ಸಾಹೇಬ ಸಹಿ ಮಾಡ್ಲಾರಕ್ಕೆ ಇನ್ನೂ ಕೂಡ ಪೆಂಡಿಂಗ್ ಆಗಿದ್ದಾವೆ. ಹೋಗಿ ಬಿಡ್ರಿ, PDO ಅವ್ರು ಏನೋ ಮಾಡಿರ್ತಾರಂತೆ ತಿಳ್ಕೊಣ, ಲಂಚ ಕೊಟ್ಟಿಲ್ಲ ಅಂತ ತಿಳ್ಕೊಣ. ನಿಮ್ಮ ಇರ್ತಕ್ಕಂಥ ಕೇಸ್ ವರ್ಕರ್ದು ನೀವು ಸಹಿ ಮಾಡಲಲ್ರಿ ರಮೇಶ್ ಅವರೇ, ನಾಲಾಯಕ ರಮೇಶ್ ಅವರೇ, ಎಂತ ಇದ್ರಿ ನಿಮ್ಮ ಜೀವನ? ಹೆಚ್ಚಿಗೆ ಎಟ್ಟರಿ ಅಂತ ತಿಂತೀರಾ ಸ್ವಾಮಿ ನೀವು? ಹೆಚ್ಚಿಗೆ ಒಂದು ಲಿಮಿಟ್ ಅನ್ನೋದು ಇದೆ ಅಲ್ಲ. ಏನು ನಿಮ್ಮ ಅಧಿಕಾರ ಅವಧಿ ಅಥವಾ ಅಧಿಕಾರ ಮುಗಿದ ನಂತರ ಆ ಲಿಮಿಟ್ ಮೀರಿ ಬಿಟ್ರೆ ನೀವು ಆ ಹೇಸಿಗೆಗೆ ಅಷ್ಟೊಂದು ನೀವು ಕೈ ಚಾಚತ್ತಿರಲ್ರಿ, ನಾಚಿಕೆ ಆಗಲ್ಲ ನಿಮಗೆ? ರಮೇಶ್ ಹೆಗಡೆ ಸಾಹೇಬ್ರೆ,
ಇಮ್ಮಿಡಿಯೇಟ್ಲಿ ಆಗಿ ದಯಮಾಡಿ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆ CRಗಳನ್ನ ಸೈನ್ ಮಾಡಿರಿ. ಕೆಲವು ಜನಕ್ಕೆ ಟೈಮ್ ಬಾಂಡ್ ಇದೆ, ಕೆಲವು ಜನಕ್ಕೆ ಏನಂತಲ್ಲ ಅಲ್ಲಿರ್ತಕ್ಕಂಥ ನಿಮ್ಮ ಸಿಬ್ಬಂದಿ CR ಸೈನ್ ಮಾಡಿ ದಯಮಾಡಿ ಕೊಡ್ರಿ ಅಂತ ಹೇಳ್ತಾ ನಾಲಾಯಕ್ ರಮೇಶ್ ಹೆಗಡೆ ಸಾಹೇಬಿಗೆ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ನನ್ನ ಈ ಒಂದು ಪ್ರಕ್ರಿಯೆಗೆ ದಯಮಾಡಿ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸರ್ ನಾನು ಬೈಯೋ ಅಂಥ ಪದಗಳನ್ನು ಅವ್ರಿಗೆ ಚಲೋ ಅಂತಂದ್ರೆ ಹಾಕ್ರಿ, ಚಲೋ ಮಾಡತ್ತೀರಂತ ಹಾಕ್ರಿ, ಕೆಟ್ಟ ಮಾಡತ್ತ ಹಾಕ್ರಿ, ಇಲ್ಲಾಂದ್ರೆ ಲಾಸ್ಟ್ ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಗ್ರೂಪಿನ ಇರ್ತಕ್ಕಂಥವ್ರು ಶೇರ್ ಮಾಡ್ತೀರಂತ ವಿಶ್ವಾಸದಿಂದ ನನ್ನ ಒಂದು ಎಪಿಸೋಡು ಕೂಡ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.